ಕನಕ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಮೀನಾಗೆ ಕಾಲ್ ಮಾಡಿ, ಅಕ್ಕ ನೀನು ಹಾಸ್ಪಿಟಲ್ಗೆ ಇವಾಗಲೇ ಬರಬೇಕು ಬೇಗ ಅಂತ ಹೇಳ್ತಾಳೆ. ಆಗ ಮೀನಾ, ಏನಾಯಿತು ಕನಕ, ಏನು ಹೇಳು ವಿಷಯ ಅಂತ ಹೇಳಿ ಮೀನಾ ಕೇಳಿದಾಗ ಕನಕ ಹೇಳ್ತಾಳೆ, ಇಲ್ಲ ಅಕ್ಕ ತುಂಬ ಅರ್ಜೆಂಟ್ ಇದೆ, ನೀನು ಇವಾಗಲೇ ಈಗಿಂದೀಗಲೇ ಹಾಸ್ಪಿಟಲ್ಗೆ ಬರಬೇಕಂತೇಳಿ ಹೇಳ್ತಾಳೆ. ಸರಿ ಆಯಿತು ಅಂತೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ಕನಕ ಮೀನನ ಹತ್ರ, ಅಕ್ಕ ಆಫೀಸಿಗೆ ಹೂ ಬೇಕಂತೆ, ಪ್ರತಿದಿನ ನೀನೇ ಹೂ ತಂದು ಕೊಡಬೇಕಂತೆ ಅಂತೇಳಿ ಕನಕ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಮೀನಾ ಅಮ್ಮಂಗೆ ಹೇಳ್ಬೋದಿತ್ತಲ್ವಾ ಕನಕ ಅಂತ ಹೇಳಿ ಹೇಳಿದಾಗ, ಇಲ್ಲ ಅಕ್ಕ ನೀನು ಫ್ರೆಶ್ ಆಗಿ ಬಾಕ್ಸಲ್ಲಿ ತರ್ತೀಯಲ್ಲ ಅದಕ್ಕೆ ನೀನೇ ತರಬೇಕಂತೇಳಿ ಹೇಳಿದ್ದಾರೆ ಅಂತೇಳಿ ಹೇಳ್ತಾಳೆ. ಆವಾಗ ಮೀನಾ ಅಂತಾಳೆ, ಸರಿ ಆಯಿತು ಕನಕ ಅಂತೇಳಿ ಹೇಳ್ತಾಳೆ. ಆ ನಂತರ ಕನಕ, ಅಕ್ಕ ನಿನಗೆ ಏನಾರು ಹಾಸ್ಪಿಟಲ್ನಲ್ಲಿ ಫಂಕ್ಷನ್ ನಡೆದಾಗ ನಿನಗೆ ಆರ್ಡರ್ ಕೊಡ್ತಾರಂತೆ ಅಂತ ಅಕ್ಕ ಅಂತ ಹೇಳಿದಾಗ ಮೀನಾ ಅಂತಾಳೆ, ಏನು ಕನಕ ನನಗೆ ಆರ್ಡರ್ ಕೊಡೋ ಥರ ಆಗಿಬಿಟ್ಟಲ್ಲ ಅಂತೇಳಿ ರೇಗಿಸ್ತಾಳೆ ಮೀನಾ. ಆಗ ಹೇಗೋ ಒಳ್ಳೇದಾಯಿತು ಕನಕ, ನೀನು ನೋಡಿ ನಂಗೆ ತುಂಬ ಹೆಮ್ಮೆ ಆಗುತ್ತೆ, ನಿನ್ನ ಥರನೇ ನನ್ನ ತಮ್ಮನೂ ಕೂಡ ಒಳ್ಳೆ ಬುದ್ಧಿ ಕಲಿತು ಚೆನ್ನಾಗಿ ಕೆಲಸ ಮಾಡಿದರೆ ಖುಷಿ ಆಗ್ತಿತ್ತು, ಅಪ್ಪ ಏನಾರು ನೋಡಿದರೆ ತುಂಬ ಖುಷಿ ಪಡ್ತಾಯಿದ್ರು ಅಂತೇಳಿ ಮೀನಾ ಹೇಳ್ತಾಳೆ. ಅದಾದಮೇಲೆ ಹಾಗೆ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ರೋಹಿಣಿನ ಮೀನಾ ಮತ್ತು ಕನಕ ಇಬ್ಬರು ನೋಡ್ತಾರೆ. ಮತ್ತೆ ಯೋಚನೆ ಮಾಡ್ತಾರೆ, ಇವ್ರು ಏನು ಮಾಡ್ತಿದ್ದಾರೆ ಇಲ್ಲಿ ಅಂತೇಳಿ ಕುತೂಹಲದಿಂದ ನೋಡಬೇಕಾದ್ರೆ ಕನಕ ಹೇಳ್ತಾಳೆ, ಅಕ್ಕ ಇರು ನಾನು ರಿಸೆಪ್ಷನಿಸ್ಟ್ನ ಒಂದು ಟೈಮ್ ಕೇಳ್ಕೊಂಡು ಬರ್ತೀನಿ ಅಂತೇಳಿ ಹೇಳಿದಾಗ ಮೀನಾ ಅಂತಾಳೆ, ಅಯ್ಯೋ ಬೇಡ ಕನಕ, ಮನೇನ ಆಲ್ರೆಡಿ ಓದ್ಸಲಿ ಒಂದು ವಿಷಯ ಕೇಳಿಸ್ಕೊಂಡು ಹೋಗಿ ನಾನು ಹೇಳಿದ್ದಕ್ಕೆ ನನಗೆಲ್ರಿಗೂ ಹಬ್ಬ ಇದ್ದಾರೆ, ಬೌಂಡ್ರಿ ದಾಟಿ ಬರಬೇಡ ಅಂತೆಲ್ಲ ರೋಹಿಣಿಯವರು ತುಂಬ ಅವಮಾನ ಮಾಡಿದ್ದಾರೆ ಕನಕ, ಬೇಡ ನೀನೇನು ಕೇಳಬೇಡ ಅಂತೇಳಿ ಹೇಳಿದೆ. ಅಯ್ಯೋ ಸುಮ್ಮನೆ ಇರಕ್ಕ, ಏನೂ ಆಗಲ್ಲ, ನಂಗೆ ಕೇಳ್ಕೊಂಡು ಬರ್ತೀನಿ ಅಂತೇಳಿ ರಿಸೆಪ್ಷನಿಸ್ಟ್ನ ಕೇಳೋದಕ್ಕೆ ಹೋದಾಗ, ನೀವು ಅಕೌಂಟೆಂಟ್ ಅಲ್ವಾ, ನೀವೇನಕ್ಕೆ ಈ ವಿಚಾರ ಎಲ್ಲ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅವ್ರ ಹಸ್ಬೆಂಡ್ ಮನೋಜ್ ಅಲ್ವಾ ಅಂತೇಳಿ ಕನಕ ಕೇಳಿದಾಗ, ಹೌದು ಮನೋಜ್ ಅಂತಾನೆ, ನಿಮ್ಗೇನಾಗಬೇಕು ಅವರು, ಇಲ್ಲ ನಮ್ಗೆ ತುಂಬ ಪರಿಚಯದವರು ಅಂತ ಕೇಳಿದಾಗ, ಹಾಗಾದರೆ ನೀವೇ ಹೋಗಿ ಕೇಳ್ಬೋದಲ್ವಾ ಅವ್ರನ್ನ, ಅದಕ್ಕೆ ಇಲ್ಲ ಸುಮ್ಮನೆ ಏನಾದ್ರು ತಪ್ಪು ತಿಳ್ಕೊಳ್ತಾರೆ ಅಂತೇಳಿ ಕೇಳ್ತಾ ಇಲ್ಲ ಅಂತೇಳಿ ಕೇಳಿದಾಗ, ಇವರು ಇವರು ಸೆಕೆಂಡ್ ಬೇಬಿ ಚೆಕಪ್ಗೆ ಅಂತೇಳಿ ಬಂದಿದ್ದಾರೆ ಅಂತೇಳಿ ಹೇಳಿದೆ. ಆಗ ಕನಕ ಫುಲ್ ಶಾಕ್ ಆಗಿ ನೋಡ್ತಾಳೆ, ಸೆಕೆಂಡ್ ಬೇಬಿನ ಅಂತೇಳಿ ಶಾಕ್ ಆಗಿ ನೋಡಿದಾಗ ಇದನ್ನ ತಗೊಂಡೋಗಿ ಮೀನಾಗೆ ಹೇಳ್ತಾಳೆ. ಮೀನಾ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ತಕ್ಷಣ ಮನೆಗೆ ಹೋಗಿ ಎಲ್ಲ ವಿಚಾರನೂ ಕೂಡ ಎಲ್ರೆದ್ರಿಗೂ ಹೇಳ್ತಾಳೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಶಾಂತಿನೂ ಕೂಡ ಶಾಕ್ ಆಗಿ, ಗುಂಗ್ರಿ ಏನಿದು ಸೆಕೆಂಡ್ ಬೇಬಿನ ಅಂತೇಳಿ ಕೇಳ್ತಾಳೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದ.